ಕೀರ್ತನೆ 23, 5 ಹಾಗೂ 6ರಲ್ಲಿ ದಾವೀದನು ಶಾಶ್ವತವಾಗಿ ದೇವರೊಡನೆ ವಾಸಿಸಲು ತನ್ನ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ. ಹಸಿರುಗಾವಲುಗಳಲ್ಲಿ, ಕಾಲುವೆಗಳ ನಡುವೆ, ವಿಶ್ರಾಂತಿಕರವಾದ ನೀರುಗಳ ಮಧ್ಯದಲ್ಲಿ ತನ್ನ ಕುರುಬನೊಡನೆ ನಡೆಯುತ್ತಾನೆ. ಕುರುಬನೊಂದಿಗೆ ಅವನ ಒಡನಾಟ ಈ ಲೋಕದ ಹೋರಾಟಗಳಿಂದ ರಕ್ಷಿಸುವುದಿಲ್ಲ. ವಾಸ್ತವತೆಯಲ್ಲಿ ಅವನು ಅಪೇಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ಅನುಭವಿಸುತ್ತಾನೆ. ಜೀವಿತಕ್ಕೆ ಹಾನಿ ತರುವ ಸನ್ನಿವೇಶಗಳು, ನಿರಾಕರಣೆ, ಶತ್ರುಗಳಿಂದ ಆವರಿಸಲ್ಪಟ್ಟದ್ದು ಹಾಗೂ ಅವನ ನಾಯಕತ್ವಕ್ಕೆ ಬೆದರಿಕೆಯನ್ನು ತರುವಂತಹ ಅನೇಕ ಸನ್ನಿವೇಶಗಳನ್ನು ಅವನು ಎದುರಿಸುತ್ತಾನೆ. ದಾವೀದನು ಸ್ವತಃ ಕುರುಬನಾಗಿದ್ದು ಅರಣ್ಯ ತರುವ ಬೆದರಿಕೆಗಳ, ದಾಳಿಗಳ ಅರಿವು ಅವನಿಗಿರುತ್ತದೆ. ಅದಕ್ಕಾಗಿಯೇ ನನ್ನನ್ನು ಅಂಥ ಸಿಂಹದ ಉಗುರುಗಳಿಂದ ಯೆಹೋವನು ತಪ್ಪಿಸಿದ್ದಾನೆ ಎಂದು ಹೇಳುತ್ತಾನೆ. ದೇವರ ಮೇಲೆ ಅವಲಂಬಿತನಾದ ಕಾರಣ, ದೈನಂದಿನ ಒಡನಾಟದ ಕಾರಣ ಜೀವಿತದ ಅನಿಶ್ಚಿತತೆಗಳನ್ನು, ನಿಶ್ಚಿತತೆಗಳನ್ನು ಎದುರಿಸಲು ಅವನಿಗೆ ಬಲ ನೀಡುತ್ತದೆ. ಕೀರ್ತನೆ 23, 5 ಹಾಗೂ 6ನೇ ವಚನದಲ್ಲಿ ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂದು ಹೇಳುತ್ತಾನೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ. ಇಲ್ಲಿ ದಾವೀದನು ಒಬ್ಬ ಗೌರವವುಳ್ಳ ಅತಿಥಿಯಾಗಿರುವ ದೇವರೊಂದಿಗಿನ ನಿಕಟ ಸಂಬಂಧವನ್ನು ತೋರಿಸುತ್ತಿದ್ದಾನೆ. ಕೃಪಾಭರಿತ ಅತಿಥೇಯನಾಗಿ ಕರ್ತನು ದಾವೀದನ ಪ್ರತಿಯೊಂದು ಅಗತ್ಯತೆಯನ್ನು ಸಂಧಿಸುತ್ತಾ, ವೈಯಕ್ತಿಕವಾದ ಕಾಳಜಿಯನ್ನು ಸುರಿಸುತ್ತಾ, ಹೇರಳವಾದ ಒಳ್ಳೆತನವನ್ನು, ಶತ್ರುಗಳಿಂದ ಸುರಕ್ಷತೆಯನ್ನು ಹಾಗೂ ಶಾಶ್ವತವಾದ ಆಶೀರ್ವಾದವನ್ನು ಧಾರೆ ಎರೆಯುತ್ತಾ ಬರುತ್ತಾನೆ. ಈ ದೇವರ ಅನುಗ್ರಹವು ಎಲ್ಲರಿಗೂ ಗೋಚರವಾಗಿರ್ತದೆ, ಅದರಲ್ಲೂ ವಿಶೇಷವಾಗಿ ಅವನ ಶತ್ರುಗಳಿಗೂ ಸಹ. ನೀನು ನಾನು ಏನನ್ನು ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿದಿನವೂ ಆತನ ಒಡನಾಟದಲ್ಲಿರುವುದು ಹಾಗೂ ಆತನೊಂದಿಗೆ ಶಾಶ್ವತವಾದ ಪ್ರಸನ್ನತೆಯಲ್ಲಿ ನೆಲೆಸುತ್ತಿರುತ್ತೇವೆಂದು ಆತನೊಂದಿಗೆ ನಡೆಯುವುದನ್ನು ಮಾತ್ರವೇ ನಿಮ್ಮಿಂದ ಅಪೇಕ್ಷಿಸುತ್ತಾನೆ. ನೀವು ದೇವರನ್ನು ಹಿಂಬಾಲಿಸುವುದು ಹಾಗೂ ದೇವರ ಶುಭವು, ಕೃಪೆಯು ನಿಮ್ಮನ್ನು ಹಿಂಬಾಲಿಸುವಂಥದ್ದು ಒಂದು ಒಳ್ಳೆಯ ಚಿತ್ರಣವನ್ನು ಕೊಡ್ತದೆ. ಕಾರಣ ಕೀರ್ತನೆ 23ರಲ್ಲಿ ಸತ್ಯವೇದವು ನಿಶ್ಚಯವಾಗಿ ಜೀವಮಾನವೆಲ್ಲ ಶುಭವು, ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತದೆ ಎಂದು ಹೇಳುತ್ತದೆ. ಈ ವಾಕ್ಯದಲ್ಲಿ 2 ಅಂಶಗಳುಂಟು. ಒಂದು, ಶಿಸ್ತು, ಕುರುಬನಲ್ಲಿ ಮಣಿಯುವಂತಹ ಶಿಸ್ತು. ಆತನು ಮಾರ್ಗದರ್ಶನ ನೀಡುತ್ತಾನೆ, ಆತನು ಮುನ್ನಡೆಸುತ್ತಾನೆ, ಆತನು ಕಾಯುತ್ತಾನೆ ಹಾಗೂ ಒದಗಿಸುತ್ತಾನೆ. ಕುರಿಗಳು ಸುಲಭವಾಗಿ ತಪ್ಪಿ ಹೋಗಬಹುದು, ಆದರೆ ದಾವೀದನು ಬಂಡಾಯವೆತ್ತಲಿಲ್ಲ ಅಥವಾ ಅವಿಧೇಯನಾಗಲಿಲ್ಲ. ಕೇವಲ ಕುರುಬನನ್ನು ಹಿಂಬಾಲಿಸಿದ. ನನ್ನ ಸ್ನೇಹಿತನೇ, ಆತನ ಮಾರ್ಗದರ್ಶನ ನಿಮಗೆ ಅರ್ಥವಾಗಿಲ್ಲದೆ ಹೋದರೂ ಆ ಕುರುಬನನ್ನು ಕೇವಲ ಹಿಂಬಾಲಿಸುವಂಥ ನಿರ್ಧಾರವನ್ನು ಮಾಡಿ. ಈ ವಾಕ್ಯದಲ್ಲಿರುವ 2ನೇ ಅಂಶ ಬಯಕೆ. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಅದು ಅವನ ಬದ್ಧತೆಯಾಗಿತ್ತು, ಅವನ ಹಂಬಲವಾಗಿತ್ತು. ನಿಮ್ಮ ಹಾದಿಯಲ್ಲಿ ಯಾವತ್ತಿಗೂ ವಿಚಲಿತರಾಗಬೇಡಿ. ಈ ಲೋಕದ ವಿಷಯಗಳು ನಿಮ್ಮನ್ನು ಆಯಾಸಗೊಳಿಸಿದಿರಲಿ ಹಾಗೂ ನಿಮ್ಮಿಂದ ನಿಮ್ಮ ಆ ಶಾಶ್ವತವಾದ ಬಯಕೆಯನ್ನು ಕಸಿದುಕೊಳ್ಳದಿರಲಿ. ನಿಜವಾಗಿಯೂ ದಾವೀದನು ಈ ಒಂದು ಕೀರ್ತನೆಯನ್ನು ಮುಗಿಸುವಾಗ ಸಂತೋಷ, ನಿರೀಕ್ಷೆ ಹಾಗೂ ಆಚರಣೆಯ ದನಿಯೊಂದಿಗೆ ಮುಕ್ತಾಯಗೊಳಿಸುತ್ತಾನೆ. ಪ್ರತಿದಿನ ಆತನೊಂದಿಗೆ ಒಡನಾಟದಲ್ಲಿರುವಂಥದ್ದು ಅವನ ಬಯಕೆಯಾಗಿರುವುದಿಲ್ಲ, ಬದಲಾಗಿ ಆತನೊಂದಿಗೆ ನಿತ್ಯವಾಗಿ ಜೀವಿಸುವಂಥದ್ದು ಆಗಿರ್ತದೆ. ಇದು ನಮ್ಮ ನಿರೀಕ್ಷೆ, ನಮ್ಮ ಬಯಕೆಯಾಗಿರಬೇಕು. ಪ್ರತಿದಿನ, ಪ್ರತಿನಿತ್ಯ ಆತನೊಂದಿಗೆ ಒಡನಾಟದಲ್ಲಿರುವ ಬಯಕೆ ನಮ್ಮದಾಗಿಲ್ಲದೆ ಹೋದರೆ ಹಾಗೂ ಆತನೊಂದಿಗೆ ಶಾಶ್ವತವಾಗಿ ಜೀವಿಸುವ ಬಯಕೆ ನಮ್ಮದಾಗಿಲ್ಲದೆ ಹೋದರೆ, ನನ್ನ ಸ್ನೇಹಿತರೆ, ಈ ಲೋಕದಲ್ಲಿ ನಾವಿರುವ ಉದ್ದೇಶ ಅರ್ಥಹೀನವಾಗಿದೆ. ಕುರುಬನೊಂದಿಗೆ ನಡೆಯುವಂಥದ್ದು, ಕುರುಬನೊಂದಿಗೆ ಸದಾ ನೆಲೆಸುವಂಥದ್ದು ಅವನ ಹೃದಯದಲ್ಲಿ ಆಳವಾದ ಹಂಬಲವನ್ನು ಮೂಡಿಸುತ್ತದೆ. ಹಾಗಾಗಿ ಆತ್ಮವಿಶ್ವಾಸದಿಂದ, ಸಂತೋಷದಿಂದ ಹಾಗೂ ನಿರೀಕ್ಷೆಯಿಂದ ಈ ಕೀರ್ತನೆ 23ನ್ನು ಮುಕ್ತಾಯಗೊಳಿಸುತ್ತಾನೆ. ಈ ತಿಂಗಳು ಕುರುಬನನ್ನು ಹಿಂಬಾಲಿಸುವಂಥ ಶಿಸ್ತಿನಲ್ಲಿ ಬೆಳೆಯಿರಿ ಹಾಗೂ ಸದಾ ಆತನ ಪ್ರಸನ್ನತೆಯಲ್ಲಿ
ಬದುಕುವ ನಿರಂತರವಾದ ಹಂಬಲದೊಂದಿಗೆ, ಬಯಕೆಯೊಂದಿಗೆ ಬೆಳೆಯಿರಿ. ಶುಭ ತಿಂಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.